ನಿನ್ನೆ ಮೊನ್ನೆಯಿಂದ ಬಿಜೆಪಿ ಅವರು ಹೇಳ್ತಾನೆ ಇದ್ರು ದೋಸ್ತಿ ಸರ್ಕಾರ ಅದರಲ್ಲೂ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಬಜೆಟ್ ಮಂಡನೆ ಮಾಡೋದಿಲ್ಲ ಅಂತ. ಆದ್ರೆ ಕುಮಾರಸ್ವಾಮಿ ಅವರು ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾಗಿದೆ. ದೋಸ್ತಿ ಸರ್ಕಾರದ ಬಜೆಟ್ ಮಂಡನೆ ಇವತ್ತು ಆಗಿದೆ. ಹಾಗಾದ್ರೆ ಅತೃಪ್ತರ ಮುಂದಿನ ನಡೆ ಹಾಗಾದ್ರೆ ಏನಿರುತ್ತೆ, ವಾಟ್ ನೆಕ್ಸ್ಟ್ ಅನ್ನೋದು ಇದೀಗ ಕುತೂಹಲಕ್ಕೆ ಕಾರಣವಾಗಿರೋದು. ಅತೃಪ್ತರ ಆಟ ಹಾಗಾದ್ರೆ ಇನ್ನೂ ಮುಗಿದಿಲ್ವಾ? ಒಂದು ಕಡೆ ವಿಶ್ವಾಸ ಇತ್ತು, ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ನಾಯಕರಿಗೆ ಅಟ್ಲೀಸ್ಟ್ ಇವತ್ತು ಅತೃಪ್ತ ಶಾಸಕರು ಅಧಿವೇಶನಕ್ಕೆ ಹಾಜರಾಗ್ತಾರೆ, ಸದನದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಒಂದು ನಂಬಿಕೆ ಇತ್ತು. ಆದ್ರೆ ಇವತ್ತು ಕೂಡ ಅವರು ಬಂದಿಲ್ಲ. ಆದ್ರೆ ರೀಸನ್ ಗಳನ್ನ ಕೊಟ್ಟಿದ್ದಾರೆ. ಅನಾರೋಗ್ಯ ಅಂತ ಒಬ್ರು ಹೇಳಿದ್ರೆ, ಇನ್ನೊಬ್ರು ನನಗೆ ಪರ್ಸನಲ್ ಕೆಲಸ ಇತ್ತು ಅದಕ್ಕೋಸ್ಕರ ಬರೋದಕ್ಕೆ ಆಗಿಲ್ಲ ಅಂತ ಲೆಟರ್ ಮುಖಾಂತರ ಸಂದೇಶವನ್ನ ಕಳಿಸಿದ್ದಾರೆ. ಆದ್ರೆ 4 ಕೈ ಶಾಸಕರ ಮುಂದಿನ ನಡೆ ಹಾಗಾದ್ರೆ ಏನು? ಸಿಎಲ್ಪಿ ಸಭೆಗೂ ಕೂಡ ಗೈರಾಗಿದ್ದಾರೆ ಶಾಸಕರು. ಅನರ್ಹ ಭೀತಿಯನ್ನ ಎದುರಿಸ್ತಾ ಇದ್ರು. ಸಿದ್ದರಾಮಯ್ಯ ಅವರು ಹೇಳಿದ್ರು ಅನರ್ಹರಾಗ್ಬಿಡ್ತೀರಾ ನೀವು, ಅದಕ್ಕೆ ಬನ್ನಿ ಅಂತ. ಈ ಅನರ್ಹತೆ ಅಸ್ತ್ರಕ್ಕೂ ಕೂಡ ಅತೃಪ್ತರು ಬಗ್ಗಿಲ್ಲ. ಹಾಗಾದ್ರೆ ಮುಂದಿನ ನಡೆ ಏನಾಗಿರಬಹುದು? ಬಿಜೆಪಿಯವರು ಈ ಅತೃಪ್ತರನ್ನ ಇಟ್ಕೊಂಡೆ ಯಾವ ರೀತಿ ಆಟವನ್ನ ಮುಂದೆ ಆಡಿಸಬಹುದು ಅನ್ನೋದು ಇದೀಗ ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣವಾಗಿರೋದು. ಸಿದ್ದರಾಮಯ್ಯ ಅವರು ಬಿಟ್ಟಂತ ಒಂದು ಅಸ್ತ್ರ ಅಂದ್ರೆ, ನೀವು ಸಿಎಲ್ಪಿ ಸಭೆಗೆ ಇವತ್ತು ಅಟೆಂಡ್ ಆಗಿಲ್ಲ ಅಂದ್ರೆ ಅನರ್ಹರಾಗ್ತೀರಾ ಅಂತ. ಬಹುಶಃ ಈ ಅಸ್ತ್ರಕ್ಕೆ ಹೆದರಿ ಅತೃಪ್ತ ಶಾಸಕರು ಬಂದು ಬಿಡ್ತಾರೆ ಅಂತ ನಂಬಿಕೊಂಡಿದ್ರು. ಒಂದು ವಿಶ್ವಾಸ ಎಲ್ಲೊಂದ್ ಕಡೆ ಇತ್ತು ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ನಾಯಕರಿಗೆ. ಆದ್ರೆ ಅನರ್ಹತೆ ಅಸ್ತ್ರಕ್ಕೂ ಕೂಡ ಅತೃಪ್ತ ಶಾಸಕರು ಅತೃಪ್ತ ನಾಯಕರು ಬಗ್ಗಿಲ್ಲ. ಹಾಗಾಗಿ ಮುಂದಿನ ನಡೆ 4 ಜನ ಶಾಸಕರದ್ದು ಏನಾಗಿರುತ್ತೆ ಅನ್ನೋದು ಇದೀಗ ಚರ್ಚೆ ಆಗ್ತಾ ಇದೆ, ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ.